ಹೆಲೋ ಸ್ನೇಹಿತರೆ, ಇವತ್ತು ಹೊರಟಿದ್ದೀವಿ ಎಲ್ಲಿಗೆ? ಊಟಿ. ಸಾಟರ್ಡೆ ಸಂಡೇ ಮಂಡೇ 3 ಡೇಸ್ ಪ್ಲ್ಯಾನ್ ಇರೋದು. 7 ರೈಡರ್ಸ್ ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಕಗ್ಲಿಪುರದಲ್ಲಿ ಮೀಟ್ ಆಗ್ತಾರೆ. ಮೇಕರಿ ಸರ್ಕಲಲ್ಲಿ ಒಬ್ಬರು ಫ್ರೆಂಡ್ಸು ಈಚೆ ಹೆಬ್ಬಾಳ ಕಡೆಯಿಂದ ಬರೋರು, ಅವ್ರನ್ನ ಮೀಟ್ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ಜಾಯ್ನ್ ಆಗಿ ಕಗ್ಲಿಪುರದಲ್ಲಿ ರಿಮೈನಿಂಗ್ ಇನ್ನೂ 5 ಜನ ಸಿಗ್ತಾರೆ. ಅಲ್ಲಿಂದ ರೈಡ್ ಶುರು ಮಾಡ್ತೀವಿ. ಇದು ನಮ್ಮ ಮನೋಜ್ ಅವರು ಮೇಕ್ರಿ ಸರ್ಕಲಲ್ಲಿ ಆನ್ ಟೈಮ್ ಇದ್ದಾರೆ. ನಿನ್ನೆ ಒಬ್ಬರು ರಾತ್ರಿ 1 ಗಂಟೆಗೆ ಫೋಟೋ ಕಳಿಸಿದ್ರು, ಚಿಯರ್ಸ್ ಅಂತ. ನಮ್ಮ ಸಮಾಚಾರ ಒಂದು ಸಮಾಚಾರ, ಆರಾಮಿದ್ದೀರಾ ಅಂದೆ? ಓ, ಮನೋಜ್ ಅವ್ರನ್ನ ಭೇಟಿ ಆದ್ವಿ. ಈಗ ಬ್ಯಾಕ್ ಟು ಟ್ರ್ಯಾಕ್. ಕಗ್ಲಿಪುರ 25 kilometers ಫ್ರಮ್ ಹಿಯರ್. ಕನ್ನಡ ರಾಜ್ಯೋತ್ಸವ ಸ್ಪೆಷಲ್. ಐದು ಗಂಟೆಗೆ ಇದ್ದಿದ್ದು ಮೀಟಪ್ಪು. 2 ಗಾಡಿ, ನಾನು ಮನೋಜ್ ಭಾಯ್ ಇಬ್ಬರೇ. ಇಲ್ಲಿ ನೋಡಿ ಡಾಗೇಶ್ ಭಾಯ್ ಕ್ಯಾರೆ ಬಾ ವೆಲ್ಕಮ್ ಮಾಡಿದ್ದೀವ್ರೆ. ನಮಗೆ ಲೇಟಾಗಿ ಬಂದವರು ಟಿಫಿನ್ ಕೊಡಿಸ್ಬೇಕಂತೆ. ಅದಕ್ಕೆ ಇದು ಇನ್ನೂ ಓಪನ್ ಆಗಿಲ್ಲ. ಸೊ ಬೇರೆ ಕಡೆ ಎಲ್ಲಾದರೂ ಟಿಫಿನ್ ತಗೋತೀವಿ. ಯಾರು ಬರ್ತಾರೆ ನೋಡುವ. ನೈಟ್ ಇವರು ಬಾಟ್ಲ್ ಇಟ್ಕೊಂಡು ಕೂತಿದ್ರಪ್ಪ. ಇವ್ರು ನವೀನ್ ಅಂತ, ಇವರು ಮನೋಜ್ ಅಂತ. ಎಷ್ಟು ಗಂಟೆ ಮಲಗಿದ್ರಿ ಬೈ? ಮಲ್ಗಿಲ್ಲ, ಪಕ್ಕ ಹೇಳ್ತೀನಿ ಮಲ್ಗಿಲ್ಲ. ರಾಜ ಮತ್ತೆ ಕಣ್ಬಿಡಿ ಹೋಗ್ಬಿಟ್ಟಿದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಇವರೇ ಬೇಗ ಬಂದ್ಬಿಟ್ಟು. ಟೈಮ್ ಸೆನ್ಸ್ ಇಲ್ಲೇನೋ? ಟೈಮ್ ಸೆನ್ಸು ತೆಗಿಬೇಕು. ಹೆಲ್ಮೆಟ್ ತೆಗಿರಲ್ಲ. ಹಾಂ, ತೆಗಿ. ಟಕ ಐತೆ. ನಮಸ್ಕಾರ. ಮಾಷಲ್ಲ. ಮಿಸ್ಟರ್ ಯೋಗೀಶ್, ಹಾಂ, ಹೊಸ ಎಕ್ಸಾಸ್ಟು, ಹೊಸ ಹೆಲ್ಮೆಟ್ಟು, ಹೊಸ ಜಾಕೆಟ್ಟು, ಹೊಸ ಬ್ಯಾಗು, ಚಿಂದಿ, ಇನ್ಸ್ಟಾ 360 ಎಲ್ಲ ತಗೋಬಿಟ್ಟಿದ್ದಾರೆ. ಹಾಯ್, ನವೀನ್ ಕುಮಾರ್ ಎಲ್. ಹೆಲೋ, ನಮಸ್ಕಾರ. ಮಾಷಲ್ಲ. ಮಿಸ್ಟರ್ ಯೋಗೀಶ್, ಹಾಂ, ತರಿಸಿ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಫಾರ್ ಆಲ್. ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ ನಮ್ಮ ಮನೋಜ್ ಅವರು. ಥ್ಯಾಂಕ್ ಯು ಫಾರ್ ದ ಕನ್ನಡ ಫ್ಲ್ಯಾಗ್. ಹ್ಞೂ, ಕನ್ನಡ ಧ್ವಜಕ್ಕಾಗಿ ಧನ್ಯವಾದಗಳು. ಇಂದಿನ ಅನ್ನದಾತರು ಬ್ರೋ, ಥ್ಯಾಂಕ್ ಯು. ನಮ್ಮ ಕಂಪ್ನಿಗೆ ಒಬ್ರು ಬಂದರು 390. ಏನು ದಿಲೀಪ್ ಅವರ ಬೇಗ ಬಂದ್ಬಿಟ್ಟಿದ್ದೀರಾ? ಏನು ಮಾಡೋದು ಬೈ, ಟ್ರಾಫಿಕ್. ಪ್ರತಿ ರೇಟಲ್ಲಿ ಹಿಂಗೆ ಮಾಡ್ತೀರಾ? ಯಾವಾಗಲೂ ನಾವು ಬೇಗ ಬಂದು ನಾವು ನವೀನ್. ಸೊ ಫೈನಲಿ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಇನ್ನೇನು ಗೇರಪ್ ಆಗಿ ಹೊರಡೋದೆ. ಎಲ್ಲಿ ಬೈ ಸ್ಪಾಟು ಬ್ರೇಕ್ಫಾಸ್ಟು? ಸಮಯ 6 ಗಂಟೆ 6 ನಿಮಿಷ. 5 ಗಂಟೆ ಟೈಮ್ ಇದ್ದಿದ್ದು 6 ಗಂಟೆ ಆಯಿತು. ಒಳ್ಳೆ ಚಳಿ ಇದೆ ಗುರು. ಇಲ್ಲ ಹೆಂಗಿದೆ, ಇನ್ನು ಊಟಿಲಿ ಹೆಂಗಿದೆ ಗೊತ್ತಿಲ್ಲ. ಸ್ನೇಹಿತರೆ, ಮೈಸೂರಿಗೆ ಎಂಟ್ರಾದ್ವಿ. ಒಂದು ಹೋಟ್ಲಿಗೆ ಬಂದಿದ್ವಿ ಬ್ರೇಕ್ಫಾಸ್ಟ್ ಮಾಡಿ. ಇದು ಹೊಡೆದಂಗೆ ಆಗಿದೆ, ಬೆಂಡ್ ಆಗಿ ಹೋಗಿದೆ ಫುಲ್. ಬಕೆಟ್ ಮಾಡಿ ನೋಡಿದ್ರೆ ರಾಮನಗರ. ಇನ್ನೊಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಹೊಡೆದ್ರೆ ಅದು ಹೋಗ್ಬಿಡುತ್ತೆ ಅಷ್ಟೇ. ಇಲ್ಲಿಗೆ ಅದಕ್ಕೆ ಬ್ಯಾಕ್ ಕವರ್ ಗಾಡಿನೂ ಹಂಗೆ ಆಗಿ ಹೋಗಿದೆ.
ಅಲ್ಲ ಬೈ ನಮ್ಮ ಸರ್ ನಿನ್ನೆ ಸಂಜೆ ಮಂತ್ ಎಂಡು ಸೇಲ್ಸು ಪಾರ್ಟಿಗೆ ಹೋಗಿದ್ದೀರಾ ಕೆಲಸ ಮಾಡೋದು ಬಿಟ್ಟು? ಎಲ್ಲ ಮಾಡಬೇಕು ಬೈ ಕೇಳಿದ್ರೆ ಕೆಲಸನೇ ಆಗಿಲ್ಲ ಅದಕ್ಕೆ ನಾವು ಪಾರ್ಟಿಗೆ ಹೋಗಿದ್ದೀರಿ ಅಂತಾರೆ. ಹೌದು ಬಿಸ್ನೆಸ್ ಇರ್ಲಿಲ್ಲ ಬ್ರೋ, ಅದಕ್ಕೆ ಏನ್ ಮಾಡೋಣ. ಚೆನ್ನಾಗಿದೆ ಬ್ರೋ, ನಮಗೂ ಹೇಳಿ ನಿಮ್ಮ ಕಂಪ್ನಿಲಿ ಇದ್ರೆ. ಕೆಲಸ ಆಗಿಲ್ಲ ಅಂದ್ರು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾರೆ. ಪಬ್ಗೆ ಬೈ, ರೆಸ್ಟೋರೆಂಟು ಅಲ್ಲ. ಯಾರ್ದೋ ದೊಡ್ಡ ಎಲ್ಲ ಮಂದಿ ಜಾತ್ರೆ. ಸರಿ ಬನ್ನಿ, ಬೆಂಕಿಯಿಂದ ಆಮೇಲೆ ಮಾತಾಡೋಣ. ಸೊ ಸಮಯ 9:30. ತಿಂಡಿ ಮುಗಿಸಿ ಈಗ ಬ್ಯಾಕ್ ಟು ಊಟಿ ಪಯಣಕ್ಕೆ, ಬ್ಯಾಕ್ ಟು ಬೆಂಗಳೂರೆಲ್ಲ ಅದು ನಾಡಿದ್ದು ಬರುವಾಗ ನಾವು. ನೂರ 120. ಈ ನನ್ನ ಮಕ್ಕಳು ಬರೀ ರೈಡ್ಗಿಂತ ಟೀ ಕಾಫಿ ಸಿಗರೇಟ್ ಹೊಡೆಯೋದ್ರಲ್ಲೇ ಬ್ಯುಸಿ ಆದರು. ಬಂಡೀಪುರಕ್ಕೆ ಎಂಟ್ರ್ ಆಗಿದ್ದೀವಿ. ಆನೆ ಜಿಂಕೆ ಏನೇನು ಸಿಗುತ್ತೆ ಅಂತ ನೋಡೋಣ. ವೀಕೆಂಡ್ ಆದ ಕಾರಣ ಹೆವಿ ಗಾಡಿಗಳಿದೆ. ಇದರಿಂದ 29 ಕಿಲೋಮೀಟರ್ಸ್ ಊಟಿಗೆ. ಸೊ ಫಾರೆಸ್ಟಲ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಂಥ ಏನು ಕಾಣಲಿಲ್ಲ. ಜಿಂಕೆ ಒಂದು ಕಾಣ್ತು, ಇನ್ನು ಸ್ವಲ್ಪ ಒಂದು 2-3 ಕೋತಿಗಳು ಬಿಟ್ಟರೆ ದೊಡ್ಡದಾಗಿ ಆನೆನೂ ಸಿಕ್ಕಿಲ್ಲ, ಏನೂ ಇಲ್ಲ. ಆನೆ ಸಿಕ್ಕಿದ್ರೆ ನಮ್ಮ ಸೂರಜ್ ಅವರು ಏಣಿ ತೊಗೊಂಬಂದ್ಬಿಟ್ಟಿದ್ರು ಯಾವುದಕ್ಕೆ ಇರಲಿ ಅಂತ. ಅವ್ರ ಬಾಯಿ ಯಾಕೋ ರಿಸ್ಕ್ ತಗೋದವ್ರೆ ಜಾಸ್ತಿ. ಹಾಂ ನಿಧಾನ ನಿಧಾನ, ಜಸ್ಟ್ ಮಿಸ್ ಗುರು. ನೀಲಗಿರಿ ಫಾರೆಸ್ಟ್ ತಂಪಾಗಿದೆ ಗುರು. ಆಹಾ ಸ್ಮೆಲ್ಲೇ ಬೇರೆ. 3.5 ಕಿಲೋಮೀಟ್ರ್ ಊಟಿಗೆ. ನಾನು ಇದಕ್ಕೆ ಹಾಕಿಲ್ಲ, ಹೋಮ್ ಸ್ಟೇಗೆ. ಸೊ ಸ್ನೇಹಿತರೆ, ಇದೆ ರಾಯಲ್ ಸೆರೆನ್ ವಿಲ್ಲಾಸ್. 2 ಡೇಸು ಇಲ್ಲೇ ಕಳಿಬೇಕು. ವೆದರ್ ಮಾತ್ರ ಈಗ ಮಧ್ಯಾಹ್ನ 2 ಗಂಟೆ ಆದರೂ ಹೆವಿ ಚಳಿ ಇದೆ. ಊಟಿಯಿಂದ ಒಂದು 4 ಕಿಲೋಮೀಟರ್ಸ್ ದೊಡ್ಡಬೆಟ್ಟ ವ್ಯೂ ಪಾಯಿಂಟು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಆಲ್ರೆಡಿ ಅಲ್ಲಿ ಬಿಡಲ್ಲ, ಬಟ್ ಅಲ್ಲಿಗೆ ಹೋಗೋ ರೂಟು ಸ್ವಲ್ಪ ಸೀನಿಕ್ ಆಗಿ ಚೆನ್ನಾಗಿದೆ ಅಂತೆ. ಸೊ ಅದಕ್ಕೆ ಫುಲ್ ಕೋಲ್ಡು. ಫುಲ್ ಚಳಿ ಇದೆ ಗುರು. ಗ್ಲೌಸ್ ತರಬೇಕಿತ್ತಲ್ಲ, ಬರ್ತೋಗ್ಬಿಟ್ಟೆ. ಅಷ್ಟಾದರೂ ಕ್ಲೋಸು. ಸ್ನೇಹಿತರೆ, ಏನು ದೊಡ್ಡಬೆಟ್ಟ ಪೀಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ವೇಸ್ಟ್ ಆಗೋಯ್ತು. ಅಲ್ಲಿ ಒಳಗಡೆ ಬಿಡ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ. ಚಳಿಗೆ ಏನೆಲ್ಲ ಗಟ್ಟಿಯಾಗಿದ್ದೀರಿ ನಿಂದು? ಹಾಂ, ಏನೆಲ್ಲ ಗಟ್ಟಿಯಾಗಿದೆ ತೋರಿಸು. ಏನೂ ಸಿಗ್ತಾನೆ ಇಲ್ಲ ಕೈಗೆ, ಚಳಿಗೆ ಏನೇನು ಸಿಗ್ತಾ ಇಲ್ಲ ಕೈಗೆ. ಫುಲ್ ಫ್ರೀಜಿಂಗ್ ಇದೆಯಲ್ಲ ಮಚ್ಚ. ಏನು ಚಳಿ ಅಂದರೆ ಆಗ್ತಿಲ್ಲ ಗುರುವೆ.
ಗ್ಲೌಸ್ ತೊಗೊಂಡು ಬರಲಿಲ್ಲ, ಹ್ಯಾಂಡ್ ಎಲ್ಲ ಫುಲ್ ಫ್ರೀಸ್ ಆಗ್ತಿದೆ. ಇನ್ನು ನಾಳೆ ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು 6ಗೆ ಇದ್ರೆ ಹೆಂಗಿರ್ಬೋದು ಕ್ಲೈಮೇಟು? ಇವಾಗ ಮಧ್ಯಾಹ್ನ ಮಲ್ಗಕ್ಕೆ ಆಗ್ತಿಲ್ಲ ರೂಮಲ್ಲಿ, ಬೆಳಿಗ್ಗೆ ಅಂದ್ರೆ ಅಷ್ಟೇ. ಯಾವ್ದು ಬೈ ನಿಮ್ಮದು? 90? ನಂದು 390 ಬೈ. 390. ನಂದು ಫ್ಯೂಚರ್ 390 ಅಡ್ವೆಂಚರ್. ಯಾರ್ದು? ನಂದು ಏಮ್ ಫಾರ್ ಬಿಗ್ ಮ್ಯಾನ್. ಎಸ್. ಹಾಂ, ಒಂದು GSಗೆ ಏಮ್ ಹಾಕೋ, ಅವಾಗ ಒಂದು 390 ತಗೋತೀನಿ. ಇದೇ ಬೆಸ್ಟ್. ಯಾವುದು? 390 ಅಡ್ವೆಂಚರ್. ಹೌದಾ? ಇವಾಗ ನೆಕ್ಸ್ಟ್ ಪ್ಲಾನ್ ಇದೆ, ಇನ್ನೊಂದು 6 months ಮಾತ್ರ. ಬೈಕು ಯಾರು ಬೈ? ಲೈವ್ ಹೇಳ್ತೀನಿ. ಗಾಡಿ ಮೇಲೆ ಒಂದು ಹಾರ್ಲಿಕ್ಸ್ ಎಷ್ಟು? 5 ರೂಪಾಯಿ ಪ್ಯಾಕೆಟ್. ಹಾಂ, ಹಾರ್ಲಿಕ್ಸ್ ಮಾಡೋದಕ್ಕೆ 50 ರೂಪಾಯಿ. ಹೌದಾ? ದಟ್ಸ್ ದ ರೀಸನ್ ಬಟ್ ನನಗೆ ಅಷ್ಟೇ ಇದೆ ಒಂದ್ಸಲ. ಕನ್ನಡ ಅಂತ ಕಾದು ಎಷ್ಟದಾಗುತ್ತಲ್ಲ ಅಷ್ಟೇ. ಮಚ್ಚ 50 ರೂಪಾಯಿ ಹಾರ್ಲಿಕ್ಸ್ಗೆಲ್ಲ ಮಚ್ಚ. ಇಸ್ ದ ರೀಸನ್ ವಿ ವೋಂಟ್ ಗಿವ್ ಹಾವೇರಿ. ವೇಟ್ ಒಂದು ಸ್ವಲ್ಪ ಕುಡಿಯೋಕೆ ತೊಳ್ಕೊಳ್ಳೋಕೆ ಅದು ಕೊಡಲ್ಲ, ಅದಕ್ಕೆ ಅವ್ರಿಗೆ ತಿಕ್ಕವ್ರಿ ಅಷ್ಟೇ. ಹೇಳಿದ್ದೀರಾ ಇಲ್ಲ ಸುಮ್ಮನೆ ನಿಂತಿದ್ದೀವ? ಏನೇನು ಹೇಳಿ ಸುಮ್ಮನೆ ಹಿಂಗೆ ಮೊಬೈಲ್ ನೈಟ್ ಮಳೆ ಹೊಡೆಕ್ ಸ್ಟಾರ್ಟ್ ಆದ್ರೆ ಡಿಸೀಸ್ಗಳು ಜಲ್ದಿ ಸ್ಪ್ರೆಡ್ ಆಗುತ್ತೆ. ಏನಪ್ಪ ಡಿಸೀಸ್ ಸ್ಪ್ರೆಡ್ ಆಗಲ್ಲ ಜಾಸ್ತಿ. ಬೈ ನಮ್ದು ಸೋರ್ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ಬೆಂಗಳೂರ್ದು ಮೊನ್ನೆ ಹೆಚ್ಚು ಸರ್ ಅಲ್ಲಿ ಸೊಂಟ ತನಕ ನೀರು ಮಗ. ಎಲ್ಲಿ ಇಲ್ಲಿ ತನಕ? ಇದು ಅಲ್ಲಿ ಹೆವಿ ರೇನ್ ಆಯ್ತು ಗೊತ್ತಂದ್ರೆ ಸೊಂಟ ತನಕ ನೀರು. HSL ಒಟ ಅಲ್ಲೇ ಕಾಲ್ ಒಳಗಡೆ BTM ನೀವು ಹೋದ್ರೆ ಅಲ್ಲಿ ಏನು ಒಂಥರ ಹರದಾಡ್ದಂಗೆ ಆಗಲ್ಲ. ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲೆಲ್ಲ. ಸೀದಾ ಮನೆ ಹೋಗಿ ಬಟ್ಟೆ ಬಿಸಾಕ್ ಫಸ್ಟ್ ಸ್ನಾನ ಮಾಡಿದ್ವಿ. ಗಬ್ಬು ಸ್ಮೆಲ್ ಮಗ. ಯಪ್ಪ ಗಲೀಜ್ ನೀರು ಓ, ಎಲ್ಲ ಚರಂಡಿಯಿಂದ ಹೊರಗಡೆನೆ ಬರೋದು ನೀರು. ಇನ್ನೇನಾಗುತ್ತೆ ಹೇಳು? ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ಅದೊಂದೇ ಪ್ರಾಬ್ಲಮ್ ಇರೋದು. ಸರಿ ಮಾಡ್ಸೋಣ ಬಿಡಿ, ಹೇಳೋಣ. ಆಗಲ್ಲ ಬಿಡಿ, ಇರೋದು ಯಾರದು? ನಿಮ್ಮದೇ ಗೌರ್ಮೆಂಟ್ ಅಲ್ಲ. ಕಾಂಗ್ರೆಸ್ ನೀನು? ಇಲ್ಲಪ್ಪ, ಸುಮ್ಮನೆ ಹೇಳಿದ್ದು ಬಾರೆ ಸಾವು. ನಾನು ಅವ್ರು ಸೆಂಟ್ರಲ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಅದ. ಇಲ್ಲ ಸೆಂಟರ್ ಬಗ್ಗೆ ನಾವು ಮಾತಾಡಲ್ಲ ಬ್ರೋ, ನಾವು ಬಿಜೆಪಿ ಅವರೇ. ನೋಡಿ ಹಿಯರ್ ಕಮ್ಸ್ ಜಲ್ಗಾರ್. ಆಮ್ ಆದ್ಮಿ ಪಾರ್ಟಿ ಅವರು. ಜಲ್ಗಾರ್. ಈ ಕಡೆ ಮಾತ್ರ ವಿಡಿಯೋ ಮಾಡ್ಬಿಡಿ. ಈ ಕಡೆ ಅದಕ್ಕೆ ಮಾಡ್ತಿಲ್ಲ. ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೋಮ್ ಲೋನ್ ಮಾಡ್ಕೊಂಡು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಮಾತಾಡ್ಬೇಕು ಅದನ್ನು. ಈಗ ಕಿಪ್ಪಿ ಕೀರ್ತಿ ಇವ್ನಿಗೆ ಮದುವೆ ಆಗಿಲ್ಲ, ಕಿಪ್ಪಿ ಕೀರ್ತಿ ಮದುವೆ ಮಾಡಿಸ್ಕೊಡ್ರ ನಿಮಗೆ? ಹುಡುಗಿ ಹುಡುಕ್ತಾನೆ ಇದ್ದಾನೆ ಈಗ ಮೊದಲು ಒಂದು 5 ವರ್ಷದ ಹುಡುಕ್ತಿದ್ದ, 5ನೇ ವರ್ಷ ಅದೇ ಹುಡುಗಿ ಬೇಕು ಲಿಂಗಾಯ್ತದೆ ಅಂದಾಯಿತು. 4ನೇ ವರ್ಷಕ್ಕೆ ಏನಾಯಿತು, ಯಾವ್ದಾದ್ರು ಒಂದು ಗೌಡ ಆದ್ರೂ ಪರವಾಗಿಲ್ಲ, ಇಂಟರ್ ಕ್ಯಾಸ್ಟ್ ಆದ್ರೂ ಪರವಾಗಿಲ್ಲ ಈಗ ಅಂತ. ಈಗ ಲಾಸ್ಟಿಗೆ ಹುಡುಗಿ ಆದರೆ ಸಾಕಂತ ಫುಲ್ ಪರಿಸ್ಥಿತಿ ಬಂದಿಲ್ಲ, ಇನ್ನೂ ಟೈಮ್ ಇದೆ. ಏನು? ಯಾರಿಗೆ? ಇಲ್ಲ, ಮುಗೀತು ಮಗ. ನೋಡು ಕೂದಲು ತೋರಿಸು, ತಲೆ ಕೂದಲು. ಎಲ್ಲ ಅಪ್ಪ ಫೈಟ್. ಈಗ ನಾನೇ ಹಾಕ್ತೀನಿ ಫಸ್ಟ್. ಇಲ್ಲ, ನಾನು ಕಾರ್ಡ್ ಹಾಕಿದೆ, ಇವನು ನೀನು ಹಾಕು, ಹಿಂಗಿಂದ ಆಡ್ಲಿ. ಊರು ಹೊಡ್ತವ್ರೆ. ಈಗ ನಾವು ಹಿಂಗ್ ಸ್ಟಾರ್ಟ್ ಮಾಡಿದ್ವಿ, ಹಿಂಗೂ ಚೇಂಜ್ ಆಗುತ್ತೆ ಅವಾಗ. ವೆಯ್ಟ್ ರಿವರ್ಸ್ ಹಾಕಿಲ್ಲ ಬ್ರೋ. ಆಡಿ ಇವಾಗ ನೀನೇ ಹಾಕ್ಬೇಕು. ಹೆಂಗ್ ಬೇಕು ಚೇಂಜ್ ಆಗುತ್ತೆ ಬ್ರೋ ಇದು? ನೀನೇ ಆಡು. ಬೇಕಾದ್ರೂ ಚೇಂಜ್ ಆಗಲ್ಲ ಬ್ರೋ ಅದು. ಲೋ ಆಡು ಇವಾಗ ನೀನೇ. ಸುತ್ತಿವಾಗ ಏ ನೋಡೆ, ನೀನು 9 ಕಾರ್ಡ್ ರೂಲ್ಸ್ ಸರಿ, ನಮ್ದು ರೊಟೇಷನ್ ಒಂದಿರ್ಬೇಕು. ಬೈ 7 ಕಾರ್ಡ್ ಹಾಕ್ಬೇಕು, 9 ಕಾರ್ಡ್ ಹಾಕಿ ಅವ್ನು ರೂಲ್ಸ್ ಮಾಡ್ತಾನೆ. ನಮ್ದು ರೂಲ್ಸ್ ಇದ್ದಿಲ್ಲ. 9 ಅಂದ್ರೆ ಇಷ್ಟ ಅವರಿಗೆ. ರೆಡ್ಡಾ? ಸೊ ಶುಭೋದಯ ಸ್ನೇಹಿತರೆ, ಇವತ್ತು ಸೆಕೆಂಡ್ ಡೇ ನೋಡಿ. ಇದೇ ನಮ್ಮ ಸ್ಟೇ. ಸೊ ಇಲ್ಲಿಂದ ಪೈಕರ ವಾಟರ್ ಫಾಲ್ಸ್ ಇದೆ, ಮೊದಲೊಂದು ಲೇಕ್ ಇದೆ. ಸೊ ಅಲ್ಲಿ ವಿಸಿಟ್ ಮಾಡೋಣ ಅಂತ. ಡೇ 2 ನಾಷ್ಟ ಅಂದಮೇಲೆ ಎಲ್ಲ ನಿಲ್ಸ್ಕೊಳ್ಳೋಣ. ಓಕೆ, ಡೌನ್. ಮರಗಳೆಲ್ಲ ಕಂಪ್ಲೀಟಾಗಿ ರೋಡ್ನ ಮುಚ್ಚಿಬಿಟ್ಟಿದೆ. ಚಳಿ ಅಂದರೆ ಓ, ಯಾವ ಪ್ಲೇಸು? ಏನು ಪ್ಲೇಸ್ ಇದು? ಓಕೆ ಓಕೆ.
ಸೊ ಇದು ಪೈನ್ ಫಾರೆಸ್ಟ್ ಎಂಟ್ರಿ ಫೀಸ್ ಬಂದು 40 rupees ಪರ್ ಹೆಡ್. ಸೊ 7 ಮೆಂಬರ್ಸ್ಗೆ 280 rupees. ಏನು ಮಾಡಿದ್ರು? ನಮ್ಮನ್ನು ಬಿಟ್ಬಿಟ್ಟು ಫೋಟೋ ತಗೊಳ್ತಾ ಇದ್ದಾರೆ. ಬಾಬ್ರೆ ಡಿಕ್ಕಿದ್ದೀವಿ ಅವ್ರು ಕರಿತಾ ಇದ್ದಾರೆ ನೋಡಿ. ಎನರ್ಜಿ ಸ್ಟೋರ್ ಮಾಡ್ಕೋತೀನಿ ಕ್ಯಾಮಲ್. ಎಲ್ಲಿ ಅಂತ ಕೇಳಬೇಡ, ತೋರ್ಸಕ್ಕಾಗಲ್ಲ. ಬರೀಲಿ ಏನು ಹೇಳೋ, ನಿಂಗೊಬ್ಬರಿಗೆ ಹೇಳ್ಬೇಕು ಅದಕ್ಕೆ. ಬಾ ಹಿಂಗೆ, ನೀನೇ ಬಾ ಇಲ್ಲಿ. ಅದೇ ನಿನ್ನ ಒಂದೇ ಯಾವುದೋ ಗೇಮ್ ಆಡ್ತಿದ್ದಾರೆ, ಯಾವ ಗೇಮ್ ಅಂತ ಕಮೆಂಟ್ ಮಾಡಿ. ಯಾವ ಗೇಮ್ ಬೈ ಇದು? ಇದು ಮರಕೋತಿ ಆಟ. ಹೌದಾ? ಇದನ್ನ ಮರಕೋತಿ ಆಟ ಅಂತಾರೆ. ಬಟ್ ಇದ್ರಲ್ಲಿ ಕೋತಿ ಯಾವುದು ಮರ ಯಾವುದು ಗೊತ್ತಾಯ್ತಿಲ್ಲ. ಮರ ಗೊತ್ತಾಗ್ತಾ ಇದೆ, ಮರನೂ ಗೊತ್ತಾಗ್ತಿಲ್ಲ. ಹೆಣ್ಣು ಕೋತಿ ಯಾವುದು ಗಂಡು ಕೋತಿ ಯಾವುದು ಬಟ ಬಿಚ್ಚಿ ನೋಡೋದು. ಬರೋ ಲೇಬರ್ ಹೋಗೋಣ ಅಟ್ಲೀಸ್ಟ್. ಮಸ್ತಾಗಿದೆ ಪ್ಲೇಸ್. ಯಾವ್ದು ಇಲ್ದಿರೋ ಡ್ರೋನ್ ಬೈ ಪ್ರೊಫೆಷನಲ್ ಡ್ರೋನ್ ಆಡ್ಸೋರೆಲ್ಲ ಈ ನೀರ್ ಮೇಲೆ ಹಂಗೆ ತೇಲಿಸ್ಕೊಂಡು ತಗೊಂಡೈತಾರಲ್ಲ, ಹಂಗೆ ತಗೊಂಬನ್ನಿ ನೋಡೋಣ. ಅದು ನಾನು ಹಿಂಗೆ ನಿಂತಿರ್ತೀನಿ ಬೋ, ಇಲ್ಲಿ ಪಾಸ್ ಮಾಡಿ ಇಲ್ಲಿ. ಡ್ರೋನ್ ಆಡ್ಸಿ ಅಂತ ಹೇಳಿದೆ ತಾನೆ. ಸಿಂಗಲ್ ಇಂಪಾರ್ಟೆಂಟ್ ಅಲ್ಲ. ಈಗ ನಿಮ್ದು ಸಿಂಗಲ್ ಬೇಕು, ಅವ್ರದ್ದು ಸಿಂಗಲ್ ಬೇಕು, ನಂದು ಬೇಕು. ಎಲ್ಲರದ್ದು ಒಂದು ತಗೊಳ್ಳೋಣ, ಆಮೇಲೆ ತಗೊಳ್ಳೋಣ. ಬ್ಯಾಟ್ರಿ ಉಳಿದ್ರೆ ಅಲ್ಲಿ ಹಾಕೋಣ ಮತ್ತೆ ಚಾರ್ಜಿಂಗ್. ಅದು ಇಂಪಾರ್ಟೆಂಟ್ ಅಲ್ಲ. ನೀವು ತಗೋತೀರಾ ಇದಕ್ಕಿಂತ ಎಷ್ಟದಕ್ಕೆ? 1 ಲಕ್ಷ ಅಷ್ಟೇ. 2 ಲಕ್ಷ ತಗೋತೀನಿ. ನೀವು ತಗೋತೀರಾ, ನಮ್ಗೆ ಗೊತ್ತಾದ ವಿಚಾರ. ಅಷ್ಟೇ ಮ್ಯಾಚ್. ನೀವಿಬ್ಬರು ಡ್ರೋನ್ ತಗೊಳ್ಳಿ, ನಾನು ಹೆಲಿಕಾಪ್ಟರ್ ತಗೊಂಡು ನಾನು ವಿಡಿಯೋಗ್ರಾಫರ್, ಅಲ್ಲಿ ಕೂತು ಹಿಂಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಬಾಯ್. ಹೆಲಿಕಾಪ್ಟ್ರಲ್ಲಿ ನಾನೇ ಇರ್ತೀನಿ ಹೀರೋ ಆಗಿ. ಓಕೆ, ನಮ್ಮನ್ನ ಎಗಿರ್ಬಿಟ್ಟು ಮಚ್ಚಲ್ಲಿ ಇದು ರೀಕ್ರಿ ಕಾಣಿಸ್ತಾನೆ ಇಲ್ಲ. ಹೈಟ್ ಹೋಗಿದೆ, ಮೇಲೆ ಹೋಗಿದೆ, ಏರಿ ಬರುತ್ತೆ. ಇಲ್ಲೇ ಮೇಲೆ ಇದೆ. ಇಲ್ಲ ಬರುತ್ತೆ. ಬಂತು ಬರ್ತಾ ಇದೆ. ಬೈ ಆಬ್ಸ್ಟಿಕಲ್ಸ್ ಇದೆಯಲ್ಲ ಬೈ ಇಲ್ಲಿ. ಆಗಲ್ಲ ಬಿಡಿ ಆಬ್ಸ್ಟಿಕಲ್ಸ್. ಮರ ತುಂಡಿಗೆ ಬೀಳಿ ಪಾಡ್ ಆಗ್ತಿದೆ. ಅಲ್ಲಿ ಡ್ರೋನು ಬಿಳಿ ಅಕ್ಕಿ. ಸ್ವಲ್ಪ ಜಾಗ ಕೊಡಿ ಬ್ರೋ, ಡ್ರೋನ್ ಬಂತು, ಜಾಗ ಕೊಡಿ. ನೀರಿಗೆ ಹಾರಬೇಕು. ವಿಡಿಯೋ ಮಾಡ್ತಾರೆ ಅಂತ ಹೇಳ್ತೇನೆ, ವಿಡಿಯೋ ತೆಗೀರಿ ಅಂತ. ಈಗ ನನ್ನ ಮಕ ನೋಡ್ತಾನೆ ಯಾವ ಥರ ಶೋಕಿ ಗುರು. ಮರಳಿ ಬಾರದೂರಿಗೆ ನಿನ್ನ ಪಯಣ. ಸೂರ್ಯ ಹಂಗೆ ಮಕ್ಕದ ಮೇಲೆ ಬಿಟ್ಬಿಡಿ ಡ್ರೋನ್. ಸೊ ಪೈನ್ ಫಾರೆಸ್ಟು ವ್ಯೂ ಮುಗಿಸ್ಕೊಂಡು ಈಗ ಪೈಕಾರ ಫಾಲ್ಸ್ಗೆ ಹೋಗ್ತಿದ್ದೀವಿ. ಒಂದು ಪ್ರಾಬ್ಲಮ್ ಏನಂದರೆ ಬ್ರೇಕ್ಫಾಸ್ಟ್ ಆಗಿಲ್ಲ ಯಾರ್ದು. ಮ್ಯಾಗಿ ಇದೆಯಂತೆ. ಆಫ್ ರೋಡ್. ಟೂ ವೀಲರ್ 30 rupees. ಸೊ ಪೈಕಾರ್ ಬೋಟ್ ಹೌಸ್ ಇಲ್ಲೇ, ಇದ್ರ ಮೇಲೆ ಫಾಲ್ಸ್ ಇರೋದು. ಇದು ಪೈಕಾರ್ ಲೇಕು ನೋಡಿ, ಸಕಲಾಗಿದೆ. ಹಾಯ್. ಸೊ ಪೈಕಾರ ಬೋಟಿಂಗ್ ಬಾಯ್ಸ್. ಜೀವ ಬೈಕ್ ಬರ್ತಿದೆ. ಬೆಂಡಾಗ್ತಿದ್ಯಲ್ಲ. ಅಲ್ಲ, ತಪ್ಪ ಇದ್ದವ್ರು ಒಂದೇ ಕಡೆ ಕೂತಿಯಾರ ನೋಡಲ್ಲಿ, ಬೋಟೆ ಬೆಂಡ್ ಆಗ್ತಾ ಇದೆ.
ಇದು ಒಂಥರ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಎಲ್ಲ ಡೀಪ್ ಇರುತ್ತೆ ಬ್ರೋ ಅದು 95 feet. 95 ಫೀಟ್. ಅಷ್ಟೇನಾ? ಹಾಂ 95 ನಿಜಗಳ ನಮ್ಮ ಕಡೆ ಬಾವಿಗಳಲ್ಲಿ ಇರುತ್ತೆ 95. ಆನಕೊಂಡ ಮೂವಿ ನೆನಪಿದ್ಯಾ ಮಗ? ಆನಕೊಂಡ ಮೂವಿ ಹಾಂ ಇಲ್ಲಿದೆಯಾ ನೋಡು ಅನಕೊಂಡ. ಅಲ್ಲಿಲ್ಲ ಮೇಲ್ಗಡೆ ಇಲ್ಲ ಕೆಳಗಡೆ ತೋರ್ಸಾ? ಬೇಡ ದಿಲೀಪ್ ಭಾಯ್ ಬೈ ಆನೆಕೊಂಡ ಕಾಣಿಸ್ತು. ಹಾಂ ಜೂಮ್ ಆಗಿ ನೋಡ್ತಾ ಇದೀವಿ, ಲೆನ್ಸ್ ವರ್ಕ್ ಆಗ್ತಾ ಇಲ್ಲ, blur ಆಗ್ತಾ ಇದೆ. ಅದು ಎರೆಹುಳ ಬೈ, ಒಂದು ಅನಕೊಂಡ ಅಲ್ಲ ಎರೆಹುಳ. ಏನಾದ್ರು ಹೇಳಿ ಹಾಂ ನಾ ಪ್ರೋ ಬಗ್ಗೆ ಹೇಳಿದ್ರೆ ಹಾಂ ಒಂದೇ ಬುಲೆಟ್ ಭೂಮಿಯಿಂದ ಡಿಲೀಟ್. ಬ್ರೋ ಈಗ ದಿಲೀಪ್ ಅವರು ಆಕ್ಚುಲ್ ಜಲ್ಗಾರ ಆಗ್ಬಿಟ್ಟಿದ್ದಾರೆ. 100% ಜಲದಲ್ಲಿರೋ ಜಲ್ಗಾರ. ನೀರು ಒಳಗಡೆ ಬರ್ತಿದೆ, ತುಂಬ್ಕೋತಿದೆ ನೋಡಿ. ಅಲ್ಲೇ ಪಕ್ಷಿಯಲ್ಲಿ ಹೀಗೆ ತೋಡು ಈ ಥರ ಆಪ್ರೇಟ್ ಮಾಡ್ತಾರೆ ಅವರು ಹ್ಯಾಂಡ್ಲಲ್ಲಿ. ಥ್ಯಾಂಕ್ ಯು ಸರ್. ನೀವು ಬೇರೆ ಸಂಗೀತ. ಓಕೆ, ಥ್ಯಾಂಕ್ ಯು. ಸೊ ಬೈಕರ್ ವಾಟರ್ ಫಾಲ್ಸು ಮುಗೀತು. ವಾಟರ್ ಫಾಲ್ಸಿಗೆ ಹೋಗಿಲ್ಲ, ಬೈಕರ್ ಇದು ಬೋಟ್ ಹೌಸಿಗೆ ಹೋಗಿದ್ವಿ. ಒಂದು ರೈಡು, ಬೋಟ್ ರೈಡು ಹೋದ್ವಿ. ಸೊ ಇಲ್ಲಿಂದ ವಾಪಸ್ ಊಟಿಗೆ. ಪ್ರಾಪರಾಗಿ ಬ್ರೇಕ್ಫಾಸ್ಟ್ ಆಗಿಲ್ಲ, ಸೊ ಊಟ ಆದರೂ ಮಾಡೋಣ ಅಂಥೇಳಿ ಊಟಿಲಿ A to B ಇದೆ, ಅದಕ್ಕೆ ಹೋಗ್ತಿದ್ವಿ. ಎಷ್ಟು ಕೊಟ್ಟು ಫ್ರೆಂಡ್ ಹತ್ರ ತಗೊಂಡೆ ಅವನೊಂದು 6 months ಯೂಸ್ ಮಾಡಿ. ಎಲ್ಲ ವೆಜ್ಜೇ ತಿಂತಾರಂತೆ ಈಗ, ನಾನ್ ವೆಜ್ಜು ನೈಟಿಗೆ. ಇವರೆಲ್ಲ ವೆಜ್ಜು. ನೈಟ್ ಹಾಂ, ನಾನ್ ವೆಜ್ ನೈಟ್, ಇವ್ರು ವೆಜ್ ಅಷ್ಟೇ. ಇವರೆಲ್ಲ ಶನಿವಾರ ಮಾತ್ರ. ನೆನ್ನೆ 12 ಗಂಟೆ ಆದ್ಮೇಲೆ ತಿಂದ್ರು. ಅದೇನೇ ಭಕ್ತರು ನಾವೆಲ್ಲ. ನೆನ್ನೆ 12 ಗಂಟೆ ಆದ್ಮೇಲೆ ತಿಂದ್ರು ಬಾಯ್. ಹೌದಾ? ತಿಂದಿಲ್ಲ ನಾನು, ನಾನ್ ವೆಜ್ ಮುಟ್ಟೆ ಇಲ್ಲ ನನಗೆ. ಸುಳ್ಳು, ಬರೀ ಸುಳ್ಳು ಹೇಳ್ತಾರೆ ಬಾಯ್ಸು. ಏನು ಹೇಳೋಕ್ಕಾಗುತ್ತೆ? ಸೊ ಗುಡ್ ಮಾರ್ನಿಂಗ್, ಇದು 3rd ಡೇ. ಸೊ ಏನೂ ಪ್ಲ್ಯಾನ್ ಇಲ್ಲ, ಜಸ್ಟ್ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಏನೆಲ್ಲ ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಬೆಂಗಳೂರಿಗೆ ಹೊರಡೋದು. ಸೊ ಸ್ಟೋವ್ ಎಲ್ಲ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್. ನೋಡಿ ಗೆಳೆಯರೇ, ಇದು ಕುದುರೆ. ವಿಡಿಯೋ ಮಾಡ್ತಿರೋದು ಹಂದಿ. ಏನದು? ಟ್ಯಾಬ್ಲೆಟ್ ಬೇಡ 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 ಬೇಡ. ಅದಕ್ಕೆ ಆಲ್ರೆಡಿ ಪವರ್ ಅಂತ ಇದೆ, ಅದಕ್ಕೆ ಆಲ್ರೆಡಿ ಪವರ್ ಇದೆ, ಇನ್ನೇನು ಪವರ್ ಬೇಕು ಅದಕ್ಕೆ. ಒಳಗಡೆ ಹಾಕೋರ ಹೊರಗಡೆ ಹಾಕೋರ, ನಾವು ಸೌಂಡ್ ಕೇಳ್ತೈತೆ, ಇನ್ನು ಒಳಗಡೆ ಯಾವ ಥರ ಕೇಳ್ತಿಲ್ಲ ಅಂತ. ಯಪ್ಪ ಸೈಕು ಗುರು. ಇದು ಈ ಕಡೆ ಗಮ್ಮಂತಿದೆ ಗುರು ಟೀ ಸ್ಮೆಲ್ಲು. खाना बनता है, फिर बाहर से नीचे पाइपर में मशीन कर जाएगी. ಸೊ ಇಲ್ಲಿ ಏನು ತಯಾರಿಸಿರೋದು ಟೀನ. ನೆಕ್ಸ್ಟ್ ಫೈನಲ್ ಪ್ರಾಡಕ್ಟು ಎಲ್ಲ ಥರ ಫ್ಲೇವರಲ್ಲಿ, ಲೆಮನ್ನು, ಜಿಂಜರು, ಮಸಾಲ, ವೈಟ್ ಟೀ ಅಂತೆ, ಗ್ರೀನ್ ಟೀ ಅಂತೆ, ಬ್ಲ್ಯಾಕ್ ಟೀ ಅಂತೆ, ಚಾಕ್ಲೇಟ್ ಟೀ ಅಂತೆ, ಎಲ್ಲ ಥರ ಕೊಡ್ತಾರೆ. ಫೈನಲ್ ಕನ್ಸ್ಯೂಮರ್ ಇಲ್ಲೇ ಸಿಗ್ತಾರೆ ಕಾಣುತ್ತೆಲ್ಲ. ಹೇರ್ ಗ್ರೋತ್ ಆಯಿಲು, ಹೇರ್ ಗ್ರೋತ್ ಆಯಿಲ್ ತಗೊಳ್ತಾವೆ, ಬಾಣ್ಲಿ ತಲೆಗೆ ತಗೊಳ್ತಾರೆ. ಹರ್ಬಲ್ ಹೇರ್ ಆಯಿಲ್ ತಗೊಳ್ಳೋ, ದೂರನಾ ನಮ್ಮಿಂದಾನೆ. ಸೊ ಸ್ನೇಹಿತರೆ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಂಟ್ರಿ ಆಗ್ತಿದ್ವಿ. ದಿಸ್ ಇಸ್ ಸ್ಯಾಂಪಲ್.
ಚಾಕ್ಲೇಟ್ಸ್ ಏನು ಬೇಕೋ ತಗೋಬೋದು ಇಲ್ಲಿ. So we completed the tea factory and the tea museum, the chocolate factory and all. So we are leaving. ಮ್ಯಾಪ್ ಇದೆ. ಹಾಂ ಹಾಂ ಓಕೆ. ನಮ್ಮ ದಿಲೀಪ್ ಅವರು ಹೋಸಲಿ ದಬ ಹಾಕೊಂಡಿದ್ರು, ಆ ಸ್ಪಾಟ್ ತೋರಿಸ್ತಾರಂತೆ. ಇಲ್ಲೇ ಬಿದ್ದೋಗ್ಬಿಟ್ಟಿದ್ರಂತೆ ಅವ್ರ ವೈಫ್ ಜೊತೆ. ಎಲ್ಲಿ ಬೈ? ಭಾಳ ಬೇರೆ ಇನ್ನು ಮೇಲಿಂದ ಬೀಳ್ಬೇಕಿತ್ತಂತೆ. ಬೀಜ ಬಿದ್ದೋಗಿತ್ತಂತೆ, ಬೀಜ ಬಿದ್ದೋಗ್ಬಿಟ್ಟಿದೆ. ಈ ಜೋಬಲ್ಲೇ ಬೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೀ ಬೆಂಡ್ ಆಗಿದೆ, ಸಾಮಾನು ಬೆಂಡ್ ಆಗಿಲ್ಲ. ಸರಿ ಮಾಡ್ಬೋದು, ಅದು ಮಾಡೋಕ್ಕಾಗಲ್ಲ. ಲಾಸ್ಟ್ ಒಂದು ಟ್ರೈ ಮಾಡಿ ಬ್ರೋ, ಲಾಸ್ಟ್ ಟ್ರೈ ಹಿಂಗೆ ಆಯ್ತು ಬ್ರೋ. ಇಲ್ಲೇ ಕಚ್ಕೊಳುತ್ತೆ, ಸ್ವಲ್ಪ ಅಮುಕ್ಬಿಟ್ಟು ಅಷ್ಟೇ. ಫೈನಲಿ ಮಾಡಿದ್ರೆ ಇವಾಗ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗುತ್ತೆ, ಚೆಕ್ ಮಾಡಿ. ಜೋರಾಗಿ ಇಳಿಬೇಕು, ಹಂಗಲ್ಲ ಬಗ್ಗಿಸಿ ಎಳಿಬೇಕು, ಬಗ್ಗಿಸಿ ಝೂಮ್ ಮಾಡಿ ಇದು ವೈಬ್ರೇಷನ್ ಕೊಟ್ಟು. ಸೇಮ್ ಅದು ನಂಗೆ ಅಷ್ಟೇ. ಬನ್ನಿ ಇವಾಗ ಹಾಕಿ ನಾನು ಹೇಳ್ತೀನಿ ನೋಡಿ, ಹಿಂಗೆ ದೂರ್ಸ್ಬಿಟ್ಟು ಹಾಕ್ಬೇಕು ಅಷ್ಟೇ. ಬನ್ನಿ ಗೆಳೆಯರೇ, ಆಯ್ತು. ಫೈನಲಿ ಸ್ವಲ್ಪ ಆಯಿಲ್ ಕೀ ರೆಡಿ ಆಯಿತು, ಬೆಂಡಾಗಿರೋ ಕೀನ. ಲೈಟಾಗಿ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ತಾರೆ ಬ್ರೋ. ಹೆಂಗೆ ನೀವು ಬೆಂಡಾಗಿರೋನೆಲ್ಲ ಸ್ಟ್ರೈಟ್ ಮಾಡ್ತೀರಲ್ಲ. ಸೊ ಸ್ನೇಹಿತರೆ, ಊಟಿ ಟ್ರಿಪ್ ಮುಗೀತು. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್, ಅಲ್ಲ ಗೇರಪ್ ಆಗಿ ಹೊರಟಿದ್ದೀವಿ. ಸೊ ಬೆಂಗಳೂರಿಗೆ 12:30 ಹೊರಟಿದ್ದೀವಿ ಅಂದರೆ 7-8 ಆಗ್ಬೋದು ರೀಚ್ ಆಗಬೇಕಾದ್ರೆ. ನೋಡಿ ಜಿಂಕೆಗಳು ತುಂಬ ಕ್ಲೋಸಲ್ಲಿದೆ. ಆಕ್ಸಿಡೆಂಟ್ ಗುರು. ಫೈನಲಿ ಬೆಂಗಳೂರಿಗೆ ವಾಪಸ್ ಬಂದ್ವಿ. ನಮ್ಮ ಈ 3 days ರೈಡ್ ಇವತ್ತಿಗೆ ಎಂಡ್ ಆಗಿದೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನನ್ನ ವಿದಾಯಗಳು.